ಅನ್ಮೋಡದಲ್ಲಿ ಅಕ್ರಮ ಮದ್ಯ ಸಾಗಣೆ ಪತ್ತೆ. 925 ಬಾಟಲಿ ಜಪ್ತಿ, ಆರೋಪಿಗೆ ನ್ಯಾಯಾಂಗ ಬಂಧನ. ದಿನಾಂಕ 28/3/2026 ಬೆಳಿಗ್ಗೆ ಅನ್ಮೋಡ್ ತನಿಖಾ ಠಾಣೆ ವ್ಯಾಪ್ತಿಯಲ್ಲಿ ಅಬಕಾರಿ ಇಲಾಖೆ ಅಧಿಕಾರಿಗಳು ವಾಹನ ತಪಾಸಣೆ ನಡೆಸುತ್ತಿದ್ದ ವೇಳೆ ಅಕ್ರಮ ಮದ್ಯ ಸಾಗಣೆ ಪ್ರಕರಣ ಪತ್ತೆಯಾಗಿದೆ. ಜಿಜೆ 03 BY 4559 ಸಂಖ್ಯೆಯ ಅಶೋಕ್ ಲೇಲ್ಯಾಂಡ್ ಲಾರಿಯನ್ನು ತಡೆದು ಪರಿಶೀಲನೆ ನಡೆಸಿದಾಗ ಪುಟ್ಮಿಸ್ಟರ್ ಕಂಪನಿಯ ಹೊಸ ಕಾಂಕ್ರೀಟ್ ಪಂಪ್ ಹಾಗೂ ಅದರ ಉಪಕರಣಗಳ ಒಳಗಡೆಯಲ್ಲಿ ಮದ್ಯವನ್ನು ಅಡಗಿಸಿ ಸಾಗಿಸುತ್ತಿರುವುದು ಬೆಳಕಿಗೆ ಬಂದಿದೆ. ಪರಿಶೀಲನೆ ವೇಳೆ 180 ml ಮೆಕ್ಡವೆಲ್ಸ್ ಸೆಲೆಬ್ರೇಷನ್ ರಮ್ 400 ಬಾಟಲಿ, ಅರ್ಬೆಲ್ಲಾ ಆರೆಂಜ್ ಓಡ್ಕಾ 250 ಬಾಟಲಿ ಹಾಗೂ ರಿಯಲ್ ಚಾಯ್ಸ್ ವಿಸ್ಕಿ 275 ಬಾಟಲಿ ಸೇರಿದಂತೆ ಒಟ್ಟು 925 ಪ್ಲಾಸ್ಟಿಕ್ ಬಾಟಲಿಗಳು 166.500 ಲೀಟರ್ ಜಪ್ತಿಯಾಗಿವೆ. ಲಾರಿಯ ಚಾಲಕ ದರ್ಪಣ್ ಬಿನ್ ಯೋಗೇಶ್ ಭಾಯ್, ಕಾಗದಾಡ, ರಾಜ್ಕೋಟ್, ಗುಜರಾತ್, ಗೋವಾ ರಾಜ್ಯದಿಂದ ತನ್ನ ಮನೆಗೆ ಮಾರಾಟಕ್ಕಾಗಿ ಅಕ್ರಮವಾಗಿ ಮದ್ಯ ಸಾಗಿಸುತ್ತಿದ್ದಾಗ ತಿಳಿದು ಬಂದಿದೆ. ಅಧಿಕಾರಿಗಳು ಆರೋಪಿಯನ್ನು ವಶಕ್ಕೆ ಪಡೆದು ವಾಹನ, ಕಾಂಕ್ರೀಟ್ ಮಷೀನು ಹಾಗೂ ಮದ್ಯವನ್ನು ಜಪ್ತಿಪಡಿಸಿ ದಾಂಡೇಲಿ ವಲಯದ ಅಬಕಾರಿ ಉಪ ನಿರೀಕ್ಷಕರಿಗೆ ಹಸ್ತಾಂತರಿಸಿದ್ದಾರೆ. ಪ್ರಕರಣ ದಾಖಲಾಗಿ ಆರೋಪಿಯನ್ನು ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಲಾಗಿದೆ. ಜಪ್ತಿಪಡಿಸಿದ ಮದ್ಯದ ಮೌಲ್ಯ ರೂಪಾಯಿ 46,700 ಆಗಿದ್ದು, ಮಷೀನು ಹಾಗೂ ವಾಹನದ ಒಟ್ಟು ಮೌಲ್ಯ ಸುಮಾರು ರೂಪಾಯಿ 45 ಲಕ್ಷ ಎಂದು ಅಂದಾಜಿಸಲಾಗಿದೆ. ಈ ಕಾರ್ಯಾಚರಣೆ ಅಬಕಾರಿ ಇಲಾಖೆ ಹಿರಿಯ ಅಧಿಕಾರಿಗಳ ಮಾರ್ಗದರ್ಶನದಲ್ಲಿ ಯಶಸ್ವಿಯಾಗಿ ನಡೆದಿದೆ. उसको निकालो. फुल निकालो, पूरा निकालो. ये कैसे निकालना, ये बार कैसे निकालना. पंचर इरोದು ಬಂದಿದೆ, पंचर इरोದು ಬಂದಿದೆ. ऐसा ही निकालना. नहीं, ये बोल्ट खोलना पड़ेगा. बोल्ट खोलो तो. वो पाना नहीं है मेरे पास, मैं ऐसे ही जाएगा. पाना नहीं है तुम्हारे पास. ನಾವು ಚೀಲದಲ್ಲಿ ಹಿಂಗೆ ಹಾಕೊಳ್ಳುವ. ಸ್ಪಾನರ್ ನಮ್ಮ ಹತ್ರ. ಇದು ಖಾಲಿ ಡಿಜಿಟಲ್ ವಾಹಿನಿ, ಸತ್ಯ ಮತ್ತು ಸ್ಪಷ್ಟ ಸುದ್ದಿ.